ಷಡಾನನಂ ಚಂದನಲೇಪಿತಾಂಗಂ ಮಹೋರಸಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನಂ ಸುರಲೋಕನಾಥಂ ಬ್ರಹ್ಮಣ್ಯದೇವಂ ಶರಣಂ ಪ್ರಪದ್ಯೆ. ಆರು ಮುಖಗಳನ್ನು ಹೊಂದಿರುವ ಪಾರ್ವತಿ ಪರಶಿವನ ಸುತನು, ದೇವಸೇನಾಧಿಪತಿಯೂ ಮಯೂರ ವಾಹನನೂ ಆದ ಸುಬ್ರಹ್ಮಣ್ಯ ಸ್ವಾಮಿಗೆ ನಮೋ ನಮಃ. ಆಷಾಢ ಮಾಸ ಸುಬ್ರಹ್ಮಣ್ಯನ ಆರಾಧಕರಿಗೆ ಬಹಳ ಶ್ರೇಷ್ಠವಾದ ಮಾಸ. ಅದರಲ್ಲೂ ಕೃತಿಕಾ ನಕ್ಷತ್ರ ಇರುವ ದಿನವಂತೂ ಷಣ್ಮುಗನ ಭಕ್ತರೆಲ್ಲರೂ ಭಾವ ಪರವಶರಾಗಿ ಅರೋಗರ ಎಂದು ಕೂಗುತ್ತಾ ಕಾವಡಿಯನ್ನು ಹೆಗಲ ಮೇಲೆ ಹೊತ್ತು ವ್ರತನಿಷ್ಠರಾಗಿ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಬೆಂಗಳೂರಿನ ಕಾವಲ್ ಬೈರಸಂದ್ರದಲ್ಲಿ ಇರುವ ಶ್ರೀ ಬಂಗಾರಗಿರಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಎಂದಿನ ಹಾಗೆ ಈ ವರ್ಷವೂ ವಿಜೃಂಭಣೆಯಿಂದ ಕಾವಡಿ ಹಬ್ಬವನ್ನು ಆಚರಿಸಲಾಯಿತು. ಹಾಲಿನ ಅಭಿಷೇಕವೆಂದರೆ ಸ್ಕಂದನಿಗೆ ಹೆಚ್ಚು ಖುಷಿ. ಅದಕ್ಕೆಂದೇ ಇಲ್ಲಿ ಹಾಲಿನ ವರ್ಷಧಾರೆ. ಮನಮೋಹಕ ಅಲಂಕಾರದಿಂದ ಕಂಗೊಳಿಸುತ್ತಿರುವ ಕಾರ್ತಿಕೇಯನನ್ನು ನೋಡಲು ಭಕ್ತ ಸಾಗರವೇ ಹರಿದು ಬಂದಿದೆ. ಕಾವಡಿ ವ್ರತದ ಹಿಂದೆ ಒಂದು ಕುತೂಹಲ ಭರಿತ ಕಥೆ ಇದೆ. ಅಗಸ್ತ್ಯ ಮುನಿಗಳು ಭಗವಾನ್ ಶಿವ ಮತ್ತು ಪಾರ್ವತಿಯ ಆರಾಧನೆ ಮಾಡುತ್ತಿರುವಾಗ ಇಬ್ಬರು ಶಿವಗಿರಿ ಮತ್ತು ಶಕ್ತಗಿರಿ ಎಂಬ ಎರಡು ಬೆಟ್ಟದ ತುದಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇವರಿಬ್ಬರ ದರ್ಶನವನ್ನು ಪಡೆದ ಅಗಸ್ತ್ಯರು ಪಾರ್ವತಿ ಪರಮೇಶ್ವರರ ಸಂಕೇತವಾಗಿ ಇರುವ ಈ ಬೆಟ್ಟವನ್ನು
ದಕ್ಷಿಣಕ್ಕೆ ತೆಗೆದುಕೊಂಡು ಹೋಗುವ ಇಚ್ಛೆಯನ್ನು ವ್ಯಕ್ತಪಡಿಸಿ ಒಪ್ಪಿಗೆ ಪಡೆದು ತನ್ನ ಶಿಷ್ಯನಾದ ಇಡಂಬುವಿಗೆ ಇದರ ಜವಾಬ್ದಾರಿ ವಹಿಸುತ್ತಾರೆ. ಇಡಂಬು ಈ ಎರಡೂ ಬೆಟ್ಟಗಳನ್ನು ಬಿದಿರಿನ ದಬ್ಬೆಯಿಂದ ಕಟ್ಟಿ ತನ್ನ ಹೆಗಲ ಮೇಲೆ ಹೊತ್ತು ಕೈಲಾಸದಿಂದ ದಕ್ಷಿಣದ ಮಾರ್ಗವಾಗಿ ಬರುತ್ತಾ ತಮಿಳುನಾಡಿನ ಪಳನಿ ಎಂಬಲ್ಲಿ ವಿಶ್ರಾಂತಿ ಪಡೆಯಲು ಬೆಟ್ಟಗಳನ್ನು ಇಳಿಸಿದಾಗ ಅಲ್ಲೇ ನೆಲೆ ನಿಂತ ಶಿವಗಿರಿಯೇ ಇಂದಿನ ಪಳನಿ. ಪ್ರಪಂಚ ಸುತ್ತುವ ಸ್ಪರ್ಧೆಯಲ್ಲಿ ಗಣೇಶನೊಡನೆ ಸೋತ ಸುಬ್ರಹ್ಮಣ್ಯನು ಬೇಸರದಿಂದ ದಕ್ಷಿಣದ ಕಡೆಗೆ ಬಂದು ಇಲ್ಲಿದ್ದ ಶಿವಗಿರಿ ಬೆಟ್ಟದ ಮೇಲೆ ನೆಲೆ ನಿಂತ ಕಥೆ ಇದೆ. ಅಂದಿನಿಂದ ಸ್ಕಂದನ ಭಕ್ತರು ಹೆಗಲ ಮೇಲೆ ಬಿದಿರಿನ ದಬ್ಬೆಯಿಂದ 2 ಬುಟ್ಟಿಗಳನ್ನು ಕಟ್ಟಿಕೊಂಡು 2 ಬೆಟ್ಟವನ್ನು ಹೊರುವ ಸಂಕೇತವಾಗಿ ಕಾವಡಿ ಮಾಲಾಧಾರಿಗಳಾಗುತ್ತಾರೆ. ಕಾವಡಿ ಹಬ್ಬದ ಹಿನ್ನೆಲೆಯಲ್ಲಿ ಗಣಪತಿ ಹೋಮ, ದಕ್ಷಿಣಾಮೂರ್ತಿ ಹೋಮ, ನಾಗದೇವತಾ ಹೋಮ, ನವಗ್ರಹ ಹೋಮ, ಸುಬ್ರಹ್ಮಣ್ಯ ಹೋಮ ಸೇರಿದಂತೆ ಸುಮಾರು 12 ಬಗೆಯ ಹೋಮ ಕಾರ್ಯಗಳು ಸಾಂಗವಾಗಿ ನೆರವೇರಿತು. ಸುಮಂಗಲಿ ಪೂಜೆ, ಹಾಲಿನ ಕೊಡಗಳ ಮೆರವಣಿಗೆ, ಪಂಚಾಮೃತ ಅಭಿಷೇಕ, ಅಲಂಕಾರ, ಭರತನಾಟ್ಯ ಮತ್ತು ಭಕ್ತಿಗೀತೆಗಳು, ಅನ್ನ ಸಂತರ್ಪಣೆ ಹೀಗೆ ಹಲವು ಸೇವೆಗಳ ಮೂಲಕ ಸುಬ್ರಹ್ಮಣ್ಯ ಆಷಾಢ ಕೃತಿಕೆ ಕಾವಡಿ ನೆರವೇರಿತು. ಈ ಭವ್ಯ ದಿವ್ಯ ಆಡಿ ಕೃತಿಕೆಯ ಕಾವಡಿ ಹಬ್ಬದಂದು ದೇವರ ಅನುಗ್ರಹ ಪಡೆಯಲು ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಾದ ಶ್ರೀಯುತ ರಾಮಲಿಂಗಾರೆಡ್ಡಿಯವರು ಆಗಮಿಸಿ ಧನ್ಯತೆಯ ಭಾವ ವ್ಯಕ್ತಪಡಿಸಿದರು. ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಕಾವಲುಬೈಲು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇವತ್ತು ಲಕ್ಷಾಂತರ ಜನ ಬಂದು ಇವತ್ತು ಈ ದೇವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ನಮ್ಮ ಶ್ರೀನಿವಾಸ್ ಅವರು ಇಲ್ಲಿ ಸಾಕಷ್ಟು ಇನ್ನೂ ಹೆಚ್ಚಾಗಿ ಭಕ್ತಾದಿಗಳು ಬರೋದ್ರಿಂದ ಸಾಕಷ್ಟು ಸೌಕರ್ಯಗಳನ್ನು ಕಳಿಸ್ಬೇಕು ಅಂತ ಹೇಳಿದ್ದಾರೆ. ನಾನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇಲ್ಲಿ ಸೌಕರ್ಯಗಳನ್ನು ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಅಬಾಲ ವೃದ್ಧರಾದಿಯಾಗಿ ಮುರುಗನ ದರ್ಶನ ಪಡೆಯಲು ಭಕ್ತ ಸಾಗರವೇ ಹರಿದು ಬಂದ ದೃಶ್ಯ ನಯನ ಮನೋಹರ.
ಕಳಶದ ಬಿಂದಿಗೆ ಹೊತ್ತ ಭಕ್ತರು ಬರಿಗಾಲಲ್ಲಿ ಮೆಟ್ಟಿಲು ಹತ್ತುತ್ತಾ ಅರೋಗರ ಎಂದು ನಾಮ ಜಪ ಮಾಡುತ್ತಾ ಸಾನ್ನಿಧ್ಯ ತಲುಪುತ್ತಾರೆ. ಭಕ್ತಿಯಿಂದ ಸಮರ್ಪಿಸಿದ ಕಳಶದ ನೀರನ್ನು ಭಗವಂತನಿಗೆ ಅಭಿಷೇಕ ಮಾಡುವ ದೃಶ್ಯ ಭಾವ ಪರವಶತೆಯನ್ನು ಮೂಡಿಸುತ್ತದೆ. ಷಣ್ಮುಗ ಎಂದರೆ 6 ಮುಖವುಳ್ಳ ದೇವತೆ ನಮ್ಮ ಸುಬ್ರಹ್ಮಣ್ಯ. ಈ 6 ಮುಖಗಳು ನಮ್ಮ 5 ಪಂಚೇಂದ್ರಿಯಗಳು ಮತ್ತು ನಮ್ಮ ಮನಸ್ಸಿನ ಪ್ರತೀಕ. ನಮ್ಮೊಳಗಿನ ಕೆಟ್ಟ ಗುಣಗಳನ್ನು ನಿಗ್ರಹಿಸಿ ಸದ್ಗುಣ ಸದಾಚಾರಗಳನ್ನು ಬೆಳೆಸಿಕೊಳ್ಳಬೇಕೆಂಬ ಅನುಗ್ರಹವನ್ನು ಕಾರ್ತಿಕೇಯ ಸದಾ ಎಲ್ಲರಲ್ಲೂ ದಯಪಾಲಿಸಲಿ.